ಮಾಸ್ತಿ ಗ್ರಾಮದ ಮಾಜಿ ಮುತುವಲ್ಲಿ ಸೈಯದ್ ರಸೂಲ್ ದರ್ವೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಆಡಳಿತ ಅಧಿಕಾರಿಯನ್ನ ನೇಮಿಸಬೇಕೆಂದು ಮಾಸ್ತಿ ಗ್ರಾಮದ 7 ಮಸೀದಿಗಳ ಮುತುವಲ್ಲಿಗಳು ಮತ್ತು ಮುಖಂಡರುಗಳು ಒತ್ತಾಯಿಸಿದರು. ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಹಾಗೂ ವೈಫಲ್ಯದಿಂದ ಹಾಲೆ ಹದೀಸ್ಗೆ ಸೇರಿರುವ ಮಾಜಿ ಮುತುವಲ್ಲಿ ಸೈಯದ್ ರಸೂಲ್ ದರ್ವೇಶ್ ಎಂಬುವರು ಮಾಸ್ತಿಯಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದು, ರಾಜ್ಯ ವಕ್ಫ್ ಮಂಡಳಿ ಹಾಗೂ ವಕ್ಫ್ ಸಚಿವರು ಕಾನೂನು ರೀತಿ ಕ್ರಮ ಕೈಗೊಂಡು ಅವರಿಂದ ಹಣ ವಸೂಲು ಮಾಡಬೇಕಲ್ಲದೆ ತಾತ್ಕಾಲಿಕವಾಗಿ ಆಡಳಿತಾಧಿಕಾರಿ ನೇಮಿಸಿ ವಕ್ಫ್ ಆಸ್ತಿ ಉಳಿಸಬೇಕು ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾಸ್ತಿ ಗ್ರಾಮದ 7 ಮಸೀದಿಗಳ ಮುಖಂಡರುಗಳು ಹಾಗೂ ಮುತುವಲ್ಲಿಗಳು ಮಾಸ್ತಿ ಗ್ರಾಮದ ಮಸೀದಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ 3,000 ಹಾಗೂ ಹಿಂದೂಗಳು 3,000 ಇದ್ರೂ ಅಣ್ಣ ತಮ್ಮಂದಿರಂತೆ ಬಾಳ್ವೆ ನಡೆಸುತ್ತಿದ್ದು ಯಾರಿಂದಲೂ ತೊಂದರೆ ಇಲ್ಲ. ಆದರೆ ಸೈಯದ್ ರಸೂಲ್ ದರ್ವೇಶ್ ರವರ ವಂಶಸ್ಥರು ವಕ್ಫ್ ಬೋರ್ಡ್ಗೆ 11 ಎಕರೆ ಆಸ್ತಿ ದಾನ ಮಾಡಿದ್ದು, ಪ್ರಸ್ತುತ ಈ ಆಸ್ತಿಯಲ್ಲಿ ಗೋರಿಗಳು, ಈದ್ಗಾ ಮೈದಾನ ಇದೆ ಹಾಗೂ ಕಳೆದ 5 ವರ್ಷಗಳ ಹಿಂದೆ ವಕ್ಫ್ ಮಂಡಳಿಯಿಂದ ಸಾಲ ಪಡೆದು ಅಂಗಡಿಗಳನ್ನು ಕಟ್ಟಿಸಿ ಬಾಡಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಮಾಟ ಮಂತ್ರ ಮಾಡುವುದಲ್ಲದೆ ಸಂವಿಧಾನ ವಿರುದ್ಧ ಕೆಲಸ ಮಾಡುತ್ತಾ ಆಸ್ತಿ ನಮ್ಮ ತಾತನವರದ್ದು, ಸ್ಮಶಾನ ನಮಗೆ ಸೇರಿದ್ದು, ಒಳಗೆ ಯಾರು ಬರಬಾರದು, ಮಸೀದಿ ನಮ್ಮದು, ಬೀಗ ಹಾಕ್ತೇನೆ ಎಂದು ಬೆದರಿಕೆ ಹಾಕುವುದಲ್ಲದೆ ಪ್ರಶ್ನೆ ಮಾಡಿದ ಜನರನ್ನ ಹೊಡೆದು ಗಾಯಗೊಳಿಸಿರುತ್ತಾರೆ ಎಂದು ಆರೋಪಿಸಿದರು. ಮುಸ್ಲಿಂ ಸಮುದಾಯದ ಹಾಲೆ ಹದೀಸ್ಗೆ ಸೇರಿರುವ ಸೈಯದ್ ರಸೂಲ್ ದರ್ವೇಶ್ ರವರು ಹಾಲೆ ಹದೀಸ್ ರವರೇ ತೊಂದರೆ ನೀಡುತ್ತಿದ್ದಾರೆ ಎಂದು ಸುಳ್ಳು ದೂರುಗಳನ್ನು ಅನೇಕ ಬಾರಿ ನೀಡುವುದು, ಕೇಸ್ ಮಾಡುವುದು ಕಳೆದ 3 ವರ್ಷಗಳಿಂದ ನಡೆಯುತ್ತಿದ್ದು, ಬಹಳಷ್ಟು ಕೇಸುಗಳು ಇನ್ನೂ ನಡೆಯುತ್ತಿವೆ. ಕೆಲವರು ಮಾತ್ರ ನಮ್ಮಲ್ಲೇ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದ ವಕ್ಫ್ ಮಂಡಳಿಗೆ ಹಾಗೂ ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿಗೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ನಿಸಾರ್ ಅಹ್ಮದ್ ರವರು ಇದುವರೆಗೆ ಮಾಸ್ತಿಗೆ ಭೇಟಿ ನೀಡಿಲ್ಲ, ಅಧಿಕಾರಿಗಳು ಸಹ ಸಹಕಾರ ನೀಡುತ್ತಿಲ್ಲ ಎಂದು ದೂರಿದರು. ಮಾಸ್ತಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ಶಾಂತಿಯ ತೋಟದಂತಿರುವ ಮಾಸ್ತಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರು ಹಾಗೂ ಹಿಂದೂಗಳು ಒಗ್ಗಟ್ಟಿನಿಂದ ಇದ್ದು ಯಾವುದೇ ಭಿನ್ನಾಭಿಪ್ರಾಯ, ಜಗಳಗಳು ಇಲ್ಲ, ಹೊಂದಾಣಿಕೆಯಿಂದ ಅಣ್ಣ ತಮ್ಮಂದಿರಂತೆ ಜೀವನ ನಡೆಸುತ್ತಿದ್ದು, ಮಾಜಿ ಮುತುವಲ್ಲಿ ರಸೂಲ್ ಹಾಗೂ ಕೆಲವರಿಂದ ಗ್ರಾಮದಲ್ಲಿ ಅಹಿತಕರ ಘಟನೆ ನಡೆದಿರುವುದು ಸರಿಯಿಲ್ಲ, ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಹಾಗೂ 7 ಮಸೀದಿಗಳ ಮುತುವಲ್ಲಿಗಳಾದ ಸಫ್ದರ್ ಬೇಗ್, ಶಾಕತುಲ್ಲಾ ಬೇಗ್, ಸಲೀಂ ಚಿಚ್ಚಾ, ಸುಹೇಲ್ ಬೇಗ್, ಅಕ್ರಮ್ ಪಾಷಾ, ಸಿರಾಜ್ ಬೇಗ್, ಶೇಖ್ ಇಮ್ರಾನ್, ನೀಮತುಲ್ಲಾ ಬೇಗ್, ಸೈಯದ್ ಸಾದಿಕ್ ಉಪಸ್ಥಿತರಿದ್ದರು. ಅಲ್ಲಿ ಪಂಚಾಯತಿ ಸದಸ್ಯ ಸುಮಾರು ನನಗೆ ವಯಸ್ಸು 65 ವರ್ಷ ಆಗಿದೆ. 40 ವರ್ಷದಿಂದ ನಾನು ರಾಜಕೀಯದಲ್ಲೇ ಇದ್ದೀನಿ. ಊರಲ್ಲಿ ಆವತ್ತಿಂದ ಹಿಂದೂಗಳಾಗ್ಲಿ ಮುಸ್ಲಿಂ ಆಗ್ಲಿ ನಾವು ಒಂದಾಗಿ ಹೊಂದಾಣೆ ಮಾಡ್ಕೊಂಡು ನಾವು ಜನ ಇವಾಗ ಒಂದು 4 ಜನ ಸೇರ್ಕೊಂಡು ನಮ್ಮಲ್ಲಿ ಮಾಡಬಾರ್ದು ಕೆಲಸಗಳನ್ನ ಮಾಡಿ ನಮ್ಮನ್ನ ದೂರ ಮಾಡಿ ನಮ್ಮ ಜಾತಿನೇ ಅವಮಾನ ಮಾಡೋ ತರ ನಡೀತಾ ಇದೆ ನಮ್ಮ ಮಾಸ್ತಿ ಒಳಗೆ. ಯಾಕೆ ನಡೀತಾ ಇದೆ ಅಂದ್ರೆ ಇದು ವ್ಯವಹಾರ. ಸುಮಾರು ಇವಾಗ ನಮ್ಮ ಯಜಮಾನರು ಹೇಳೋ ಹಂಗೆ ಅವರು ಆ ಮಸೀದಿ ಅವರು ರಸೂಲ್ ಅಂತ ಅವನ್ನೇ ಪೂರ್ತಿ ನಡೆಯೋದು, ಅವನಿಂದ ತೊಂದರೆ ಆಗ್ತಾ ಇರೋದು, ಮಾಡ್ತಾ ಇರೋದು. ಹೌದು, ಸುಖ ಇಲ್ಲ ಅಣ್ಣ, ನೀವು ದೊಡ್ಡವ್ರು ನಮ್ಗೆಲ್ಲಾನು ತುಳಿತಾ ಇದ್ರಿ ನೀವು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರು. ಸುಮಾರು ಒಂದು 200-300 ಜನ ಹುಡುಗರು ಸಮಾಜಕ್ಕೆ ಆಗಿಲ್ಲ ನಮ್ಮ ಕೈಯಲ್ಲಿ. ನಿನ್ನೆ ಆ ಮಸೀದಿಗೆ ಬೀಗ ಹಾಕ್ತೀನಿ ಅಂತ ಹೇಳ್ದ ಇವನು. ನಮ್ಮ ಕೈಯಲ್ಲಿ ಸಮಾಜಕ್ಕೆ ನಮ್ ಶಕ್ತಿ ಮೀರೋಗ್ಬಿಡ್ತು. ನಮ್ಮ ಅಪ್ಪಂದು ಮಶಾನಾಗ ಹೋಗಿದ್ರೆ ಆಧಾರ್ ಕಾರ್ಡ್ ತೋರಿಸ್ಬೇಕು, ಜಾಗ ತೋರಿಸ್ಬೇಕು. ಒಂದು ಆಧಾರ್ ಕಾರ್ಡ್ ತೋರಿಸಿ ಒಂದು ಜಾಗ ಅಳುವಲ್ಲಿ ಇರ್ತಾರೆ, ಸತ್ತಿರೋದು ಮನೆಯಲ್ಲಿ ನೋವು, ಅಲ್ಲಿ ಹೋಗ್ಬಿಟ್ಟು ಜಾಗ ಇವನು ಆಧಾರ್ ಕಾರ್ಡ್ ಕೊಟ್ಟು ಅವ್ನು ತೋರಿಸೋರಿಗೆ ಗುಣಿ ಹೊಡೆಯೋಂಗಿಲ್ಲ. ಮಶಾನದಲ್ಲಿ ಈ 5-6 ವರ್ಷದಿಂದ ಈಚೆ ನಡೀತಾರ ವ್ಯವಹಾರ. ನಾವು ನಮಾಜ್ ಮಾಡಬೇಕು ಅಂತೇಳಿ ಆ ಬಾಡಿಗೆ ಬರೋದ್ರ ದುಡ್ಡಲ್ಲಿ ಬಡವ್ರಿಗೆ ಕೊಡಬೇಕು, ಅಲ್ಲಿ ಕಲ್ಲು ಮಣ್ಣು ಅದು ಕ್ಲೀನ್ ಮಾಡಬೇಕು, ಅದ ಡೆವಲಪ್ಮೆಂಟ್ ಮಾಡ್ಬೇಕು. ನೀನು ಅದರ ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾನೆ, ಗಲಾಟೆ ಮಾಡಿಸ್ತಾನೆ ನಮ್ಮ ಮೇಲೆ, ಅಲ್ಲಿ ಕೇಸ್ ಅಂತ ಹೇಳ್ಬಿಟ್ಟು ಹೋಗ್ಬೋಡ್ ಹೋಗ್ತಾನೆ. ಇದೇ ರೀತಿ 4 ಕೇಸ್ಗಳಾಗಿದೆ ನಮ್ಮ ಮೇಲೆ. ಕೇಸ್ ಓಡಾಡ್ತಾ ಇದೀವಿ ಕೇಸ್. ನಾವು ಏನೂ ಆಗಿಲ್ಲ, ಕೋರ್ಟ್ ನಡೀತಾನೆ ಇದೆ. ಬೋರ್ಡ್ ಅವರು ಯಾರಿಲ್ಲ, ಬೋರ್ಡ್ ಅವ್ರಿಗೆ ಅಲ್ಲಿ ಏನೇನ್ ಮಾಡ್ಬೇಕು, ಯಾವ ಮಾತುಗಳು ಹೇಳ್ಬೇಕು, ಏನ್ ಮಾಡ್ಬೇಕೆಲ್ಲ ಔಷಧ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಆರಾಮಾಗಿ ಅವ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಟೋಟಲ್ ಅವ್ರ ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ. ಒಗ್ಗೂಡಿನ ಪೂರ್ತಿ ಸುಮಾರು 2-3 ವರ್ಷದಿಂದ ನಾವು ಅಲ್ಲಿ ತಿರ್ಕೊಂಡಿದ್ದೀರಿ. ಅವ್ರು ಯಾವುದೇ ಒಂದು ಅದ್ರ ಬಗ್ಗೆ ಇದು ಕ್ರಮ ತಗೊಂಡಿಲ್ಲ ಅವರು.
ಹೌದು. ಯಾರು ಯಾರು ಹೇಳ್ತಾ ಇದ್ದಾರೆ? ಹಾ, ನಾವೇನ್ ಹೇಳ್ತಾ ಇದೀರಿ? ಸಂವಿಧಾನ ನೋಡಿ, ಮುಸಲ್ಮಾನರಿಗೆ ಕುರಾನ್ ಇದೆ, ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಬೇರೆ ಇದು ಕ್ರೈಸ್ತರಿಗೆ ಬೈಬಲ್ ಇದೆ. ಅದೇ ತರ ಎಲ್ಲಾ ಸೇರಿಸಿ ಒಂದು ನಮಗೆ ಒಂದು ಇಲ್ಲ. ನಮ್ಮ ಉದ್ದೇಶ ಎಷ್ಟೇ, ಅಲ್ಲಿ ಯಾರು ಸಂವಿಧಾನ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಆ ಸಂವಿಧಾನ ವಿರೋಧ ಚಟುವಟಿಕೆ ನಿಲ್ಲಿಸಬೇಕು, ಕಾನೂನುಬದ್ಧವಾಗಿ ನಡಿಬೇಕಂತ ಹೇಳ್ಬಿಟ್ಟು ಹೇಳ್ತೀನಿ. ಇದಕ್ಕೆ ನಾನು ವಿಶೇಷವಾಗಿ ನಾವು ಹೇಳೋದೇನಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟೆ ಅಲ್ಲ, ಅಲ್ಲಿ ಯಾರು ಸಂವಿಧಾನಕ್ಕೆ ಗೌರವ ಕೊಟ್ಟು ಅಲ್ಲಿ ನಡೆಸ್ತಾರೋ ಅವರಿಗೆ ಒಂದು ಅಧಿಕಾರ ಕೊಡಿ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀವಿ ನಾವು. ಹಾಕಿ ನಾನೇನ್ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ಅಡ್ಮಿನಿಸ್ಟ್ರೇಟರ್ ಹಾಕಿ, ಆಮೇಲೆ ಸುಮಾರು 5-6 ಸಾವಿರ ಜನರು ಮಾತನ್ನ ತಗೊಳ್ತಿರೋ ಇಲ್ಲ 2-3 ಒಂದು ತೋಟ ಅಂತ ಹೇಳಿದ್ಮೇಲೆ ಒಂದು ಬೆಳೆ ಇರುತ್ತೆ, ಆಲೂಗಡ್ಡೆ 2-3 ಕಳೆ ಗಿಡಕ್ಕೆ ನೋಡ್ತೀರಾ ಅಥವಾ ಪೂರ್ತಿ ಬೆಳೆಗೆ ನೋಡ್ತೀರಾ ನೀವು? ಹೌದು. ಯಾರನ್ನ? ಅದನ್ನೇ ನಾನು 2 ನಿಮಿಷ ಮೊದಲು ನಿಮ್ಗೆ ಹೇಳ್ದೆ. ನಾನು ಕೆಲವು ದಿವಸ ಅಡ್ಮಿನಿಸ್ಟ್ರೇಟ್ ಕೊಟ್ಟು ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ, ಯಾರು ಶಾಂತಿವಾಗಿ ಎಲ್ಲಾ ಜನರಿಗೆ ಏನು ಹಿಂದೂ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಎಲ್ರಿಗೆ ಹಿಡ್ಕೊಂಡು ಹೋಗ್ತಾರೋ ಅವ್ರಿಗೆ ಅಧಿಕಾರ ಕೊಡಿ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ನಾನು ಇದೇ ಒಂದು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಕೋಲಾರ ಜಿಲ್ಲೆಯ ವಕ್ಫ್ ಬೋರ್ಡ್, ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕೋಲಾರ ವಕ್ಫ್ ಬೋರ್ಡ್ ಅಧಿಕಾರಿಗಳು ವಿಫಲರಾಗಿದ್ದಾರೆ, ದಯವಿಟ್ಟು ಪೂರ್ತಿ ಬಾಡಿನ ಚೇಂಜ್ ಮಾಡಿ. ಉಪಾಧ್ಯಕ್ಷರು ಹೇಳಿದ್ದಾರೆ, ನಾನು ಅಧಿಕಾರಿಗಳು ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಯಾವ ತರ ಆಗಿದ್ದಾರೆ ಅಂದ್ರೆ ಚಿಲ್ಮಿಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 10-15 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡು ಚಿಲ್ಮಿಡ್ಕೊಂಡು ಈ ಅಧಿಕಾರಿಗಳನ್ನ ಚೇಂಜ್ ಮಾಡ್ಬೇಕಂದ್ಬಿಟ್ಟು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತೀನಿ, ನಮ್ಮ MP ಸಾಹೇಬ್ರಲ್ಲೂ ಮನವಿ ಮಾಡ್ತೀನಿ, ನಾನು ವಕ್ಫ್ ಬೋರ್ಡ್ ಸಚಿವರಲ್ಲಿ ಜಮೀರ್ ಅಹಮದ್ ಅವರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಈ ಅಧಿಕಾರಿಗಳನ್ನ ಚೇಂಜ್ ಮಾಡಿ ಊರಲ್ಲಿ ಶಾಂತಿಯಾದ ಒಂದು ವಾತಾವರಣ ಸೃಷ್ಟಿ ಆಗಲು ಸಹಕಾರ ಕೊಡಿ ಅಂತ ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಸುಮಾರು ತಾಲೂಕು ಜಿಲ್ಲೆಗಳಿಗೆ ಉದಾಹರಣೆ ನಮ್ಮ ಮಾಸ್ತಿ. ಪೇಪರ್ಗಳಲ್ಲಿ ಸುಮಾರು ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ನೋಡಿ ನಾವೆಲ್ಲ ಈಗ ನೆಗಿತೀವಿ, ನಾವೆಲ್ಲರೂ ನಮ್ಮಂಗೆ ಅವ್ರು ಬದುಕಕ್ಕೆ ಯೋಗ್ಯತೆ ಇಲ್ವಾ ಅಂತ ಜನ ಇರ್ತಕ್ಕಂಥ ಮಾಸ್ತಿ ವೆಂಕಟೇಶ್ವರವ್ರ ಹುಟ್ಟೂರಿದು, ಜ್ಞಾನಕ್ಕೆ ಪೀಠ ಇದು. ಇಂಥ ಒಂದು ಜ್ಞಾನಕ್ಕೆ ಪೀಠ ಇರ್ತಕ್ಕಂಥ ಸ್ಥಳದಲ್ಲಿ ನಾವೆಲ್ಲರೂ ಜ್ಞಾನವಾಗಿ ರೀತಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಾಸ್ತಿ ಇದು. ಇಂತಹ ಸ್ಥಳದಲ್ಲಿ ಇತ್ತೀಚೆಗೆ ಕೆಲವೊಂದು ವಿಚಾರಗಳಿಂದ ಬೇಸರ ಆಗ್ತಿದೆ. ಹಿಂದೂ ಮುಸ್ಲಿಮ್ಸ್ ನಾವೆಲ್ಲ ಚೆನ್ನಾಗಿ ಊರನ್ನ ಜವಾಬ್ದಾರಿಯಿಂದ ಹೇಳ್ಕೊಂಡು ಹೋಗ್ತಾ ಇದ್ದೀವಿ, ಯಾವುದೇ ರೀತಿ ತೊಂದರೆ ನಡೆಸ್ಕೊಂಡು ಹೋಗ್ತೀವಿ, ಒಗ್ಗಟ್ಟಾಗಿರ್ತೀವಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಒಕ್ಕ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾನೂನು ಕ್ರಮ ಜರುಗಿಸಿ, ಈ ಹಿಂದೆ ಅದ್ರಲ್ಲಿ ಬಂದಿರತಕ್ಕಂಥ ದುಡ್ಡು ಏನಾದ್ರು ಅವ್ರ ಸ್ವಂತಕ್ಕೆ ಬಳಸಿದ್ರೆ ಅದನ್ನ ಮತ್ತೆ ಪುನಃ ತಗೊಂಡು ಈ ಮಸೀದಿಯಲ್ಲಿ ಯಾರ್ಯಾರು ಹಕ್ಕದಾರ ಇರ್ತಾರೋ, ಬಡವರು ಇರ್ತಾರೋ, ಎಜುಕೇಷನ್ಸ್ ಅವ್ರು ಸೇರಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ನಮಸ್ತೆ.